ನಮ್ಮ ಇವತ್ತಿನ ರೆಸಿಪಿ ಮೆಂತೆ ಪಲಾವ್. ಬಹಳಷ್ಟು ವೆಜಿಟೇಬಲ್ಸು, ಬಹಳಷ್ಟು ಮೆಂತೆ ಸೊಪ್ಪು ಹಾಕಿರೋ ಸಿಂಪಲಾಗಿ ಮೆಂತೆ ರೈಸ್ ಮಾಡಿದ್ದೆ. ಮಸಾಲೆ ಏನು ರುಬ್ಬಂಗಿಲ್ಲ, ಏನಿಲ್ಲ. ಭಾಳ ರುಚಿಯಾಗಿತ್ತು. ದಿಢೀರಂತನೂ ಮಾಡ್ಬೋದು. ಬರ್ರಿ ಈ ಸಿಂಪಲ್ ಬಟ್ ಟೇಸ್ಟಿಯಾಗಿರೋ ಮೆಂತೆ ರೈಸ್ನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ. ನಾನು ಇಲ್ಲಿ ಕುಕ್ಕರ್ ಒಳಗೆ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೆ. ಎಣ್ಣೆ ಚಲೋ ಬಿಸಿ ಆದಮೇಲೆ ನಾನು ಹೋಲ್ ಮಸಾಲ ಹಾಕ್ಕೊಂಡಿನಿ. ಪಲಾವ್ಗೆ ಏನು ಹೋಲ್ ಮಸಾಲ ಹಾಕ್ತೇವಲ್ಲ ಅವನ್ನ ಹೋಲ್ ಮಸಾಲ ಎಲ್ಲ ಇದಕ್ಕೆ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿ ಚೂರು ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡೀನಿ. ಮೆಂತ್ಯ ಸೊಪ್ಪನ್ನ ನಾನು 2 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ನಾನು ಸ್ವಚ್ಛಗೆ ತೊಳೆದು ಕಟ್ ಮಾಡಿ ರಫ್ಲಿ ಚಾಪ್ ಮಾಡೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಚಲೋ ತಂಗ ಬಾಡಿಸ್ಕೊಂಡೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಪಲಾವ್ಗೆ ಅಷ್ಟು ಉಪ್ಪು ಹಾಕ್ಕೊಂಡು, ನಮ್ಮ ಕಡೆ ಯಾವ ತರಕಾರಿ ಇರ್ತವೋ ಅಥವಾ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ನಾನಿಲ್ಲೇ ಗಜ್ಜರಿ, ಬೀನ್ಸು, ಬಟಾಟಿ ಮತ್ತು ಹಸಿರು ಬಟಾಣಿನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೀನಿ. ಈಗ ಇದಕ್ಕೆ ತೊಳೆದಿಟ್ಟಿರೋಂಥ ಅಕ್ಕಿ ಹಾಕ್ಕೊಂಡೀನಿ. ಅಕ್ಕಿ ಹಾಕ್ಕೊಂಡ್ಮೇಲೆ ಇನ್ನೊಂದು 2 ನಿಮಿಷ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು 1 ಕಪ್ಪಿಗೆ 2 ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು 2 ಸೀಟಿ ಮಾಡ್ಕೊಂಬಿಡೋಣ. 2 ಸೀಟಿಗೆಲ್ಲ ನಮ್ಮದು ಮೆಂತೆ ರೈಸ್ ಮಸ್ತ್ ರೆಡಿ ಆಗಿರ್ತೈತಿ. ಲಾಸ್ಟಿಗೆ ಇದಕ್ಕೆ ನಿಂಬೆಹಣ್ಣು ರಸ ಮತ್ತು ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಂಡು ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮದು ಮೆಂತೆ ಪಲಾವ್ ಇಲ್ಲೇ ರೆಡಿ ಆಗೈತೆ ನೋಡ್ರಿ. ಬಹಳ ರುಚಿಯಾಗಿತ್ತು. ಬಿಸಿ ಬಿಸಿ ಹೊರಗೆ ಚಳಿಗಂತೂ ಭಾಳ ಮಸ್ತಾಗಿತ್ತು ಟೇಸ್ಟ್. ಟ್ರೈ ಮಾಡಿ ನೋಡ್ರಿ ಮೆಂತೆ ರೈಸ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ನಾನು ಎಲ್ಲ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು.